ಮತ್ತು ವರ್ಣತಂತು ವಿಕೃತಿಗಳನ್ನು, ವಿವಿಧ ಪ್ರತಿರೂಪೀಕರಣಗಳನ್ನು, ಹೀಗೆ ಹಲವು ವಿಚಾರಗಳನ್ನು ಅಧ್ಯಯನ ಮಾಡಿದ್ದೇವೆ. ಇಂದಿನ ಕ್ಲಾಸ್ನಲ್ಲಿ ನಾವು ಇದರ ಉಪವಿಭಾಗ ಪರಿಸರವನ್ನು ಅಧ್ಯಯನ ಮಾಡ್ತೀವಿ. ಎನ್ವೈರನ್ಮೆಂಟ್, ಮಾನವನ ವರ್ತನೆಯ ಮೇಲೆ ಪರಿಸರದ ಪ್ರಭಾವ ಯಾವ ರೀತಿಯಾಗಿರ್ತೈತಿ ಅನ್ನೋದನ್ನು ನಾವು ಇವತ್ತು ಅಧ್ಯಯನ ಮಾಡೋಣ. ಮೊದಲಿಗೆ ಪರಿಸರ ಅಂದ್ರೆ ಏನು ಅಂದ್ರೆ ಮಾನವನ ಒಳಗಿನ ಹಾಗೂ ಹೊರಗಿನ ಅಂಶಗಳನ್ನು ನಾವು ಪರಿಸರ ಅಂತೇಳಿ ಕರಿತೀವಿ ಅಂತ ಹೇಳ್ತಾರೆ. ಅಂದ್ರೆ ಬಾಹ್ಯ ಅಂಶಗಳಾದ ಗಾಳಿ, ನೀರು, ಜನ, ವಸ್ತುಗಳು ಇತ್ಯಾದಿಗಳನ್ನ ಬಾಹ್ಯ ಅಂಶಗಳನ್ನು ಕರೀತಾರೆ. ಬಾಹ್ಯ ಪರಿಸರ ಎನಿಸಿದರೆ ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗಿನ ಮತ್ತು ಶರೀರದ ಒಳಗಿನ ಪರಿಸರವನ್ನ ಆಂತರಿಕ ಪರಿಸರ ಅಂತ ಹೇಳಿ ಕರೀತಾರೆ. ಇಲ್ಲಿ ಎರಡು ಪ್ರಕಾರದ ಪರಿಸರವನ್ನು ಹೇಳ್ತಾರೆ. ಒಂದು ಬಾಹ್ಯ ಪರಿಸರ, ಇನ್ನೊಂದು ಆಂತರಿಕ ಪರಿಸರ. ವ್ಯಕ್ತಿಯ ಶಾರೀರಿಕ, ಮಾನಸಿಕ, ಸಾಮಾಜಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆ ಮೇಲೆ ಪರಿಸರದ ಪ್ರಭಾವ ಅತ್ಯಂತ ಮಹತ್ವದ್ದಾಗಿದೆ ಅಂತ ಹೇಳಿ ಹೇಳ್ತಾರೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವ ಪರಿಸರವನ್ನ ಪ್ರಮುಖವಾಗಿ ಎರಡು ವರ್ಗಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಒಂದು ಆಂತರಿಕ ಪರಿಸರ, ಇದನ್ನ ಜನನ ಪೂರ್ವ ಪರಿಸರ ಅಂತಲೂ ಕರೀತಾರೆ. ಇನ್ನೊಂದು ಬಾಹ್ಯ ಪರಿಸರ ಅಂದ್ರೆ ಜನನೋತ್ತರ ಪರಿಸರ, ಅಂದ್ರೆ ಜನಿಸಿದ ನಂತರ ಇರುವಂತಹ ಪರಿಸರ. ಅವು ಯಾವುವು ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ ಆಂತರಿಕ ಪರಿಸರ. ತಾಯಿಯ ಗರ್ಭದಲ್ಲಿ ಮಗು ಬೆಳೆಯುವ ಅವಧಿಯನ್ನು ಜನನ ಪೂರ್ವ ಪರಿಸರ ಅಂತೇಳಿ ಕರೀತಾರೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಬೆಳೆಯುವ ಹಂತವನ್ನ ಆಂತರಿಕ ಪರಿಸರ ಅಂತೇಳಿ ಕರೀತಾರೆ. ತಾಯಿಯ ಗರ್ಭದಲ್ಲಿ ಮಗು ಬೆಳೆಯುವಾಗ ತಾಯಿ ಸೇವಿಸುವ ಆಹಾರ, ತೆಗೆದುಕೊಳ್ಳುವ ಔಷಧಿ, ಅಂಡಾಣು ಹಾಗೂ ಶುಕ್ರಾಣುಗಳ ಗುಣಮಟ್ಟ, ತಾಯಿಯ ದೇಹದ ಉಷ್ಣತೆ, ಸೋಂಕು ರೋಗಗಳು, ವಿಕಿರಣಗಳ ಪ್ರಭಾವ, ಔಷಧಿಗಳ ಪರಿಣಾಮ ಮುಂತಾದವುಗಳು ಗರ್ಭದಲ್ಲಿ ಶಿಶು ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಅದು ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಗರ್ಭಿಣಿ ತಾಯಿ ವೈದ್ಯರ ಸಲಹೆ ಮೇರೆಗೆ ಆಹಾರವನ್ನು ತೆಗೆದುಕೊಳ್ತಾರೆ. ಔಷಧಿ ಮುಂತಾದವುಗಳನ್ನು ಸೇವಿಸಬೇಕಾದರೂ ಕೂಡ ವೈದ್ಯರ ಸಲಹೆಯನ್ನ ಪಡಿತಾರೆ. ಹಾಗೆ ಅನಗತ್ಯವಾಗಿ ಕ್ಷಕಿರಣಗಳ ಪ್ರಭಾವಕ್ಕೆ ಒಳಗಾಗಬಾರದು. ಗರ್ಭದಲ್ಲಿರುವ ಮಗುವಿಗೆ ಯಾವುದೇ ಪೆಟ್ಟಾಗದಂತೆ, ಸೋಂಕು ತಗಲದಂತೆ ಮತ್ತು ಸದಾ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರುವಂತೆ ಎಚ್ಚರ ವಹಿಸಬೇಕಾಗ್ತದೆ. ಜನನಪೂರ್ವ ಪರಿಸರ ಉತ್ತಮವಾಗಿದ್ದರೆ ಆರೋಗ್ಯವಂತ ಮಗು ಹುಟ್ಟುವುದು ಖಾತ್ರಿಯಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಜೊತೆಗೆ ತಾಯಿ ಯಾವುದೇ ಮಾನಸಿಕ ಒತ್ತಡ ಇಲ್ಲದೆ ಸದಾ ನಗುನಗುತ್ತಾ ಇದ್ದರೆ ಆರೋಗ್ಯವಂತ ಮಗುವಿಗೆ ಜನ್ಮವನ್ನ ನೀಡ್ತಾಳೆ ಅಂತ ಹೇಳ್ತಾರೆ. ಎನ್ವೈರನ್ಮೆಂಟ್ is the broad range of experiences that an individual encounters for a lifetime. Hereditary factors and the environmental factors contribute to the development of an individual. The two are so closely interwoven that it is difficult to separate their effects. So, psychologists speak of the interaction between heredity and environment for complete human development. The term environment refers to factors in and around the individual helping or hindering his or her intelligence, temperament, height, weight, and other abilities. To understand the role of environment better, let us examine the influence during the prenatal and postnatal environment separately. So first one is prenatal environment. The lifelong journey of human development begins with conception and requires 266 days or about 9 months for the baby to develop fully inside the womb of the mother. During this period, mother's diet has a profound influence on the developing fetus. The quality of the life
support system provided by the mother influences the fetus from conception until birth. For example, the diet, infection, radiation, and drugs affect the developing fetus. During prenatal development, toxins, nutrition, and even stress can influence some genes to stop functioning while others become stronger or weaker. The postnatal environment. Second one is the postnatal environment. The power of heredity is great, but so is the power of environment. According to behavioral genetics, environmental factors are as important as genetic factors. Many complex behaviors have some genetic loading. However, the actual development requires a congenial environment for the finer expression of any behavior. Environmental influences, which we group as nurture, including parenting, family dynamics, schooling, and neighborhood quality. A person's individual environment within the family as well as outside it is important. Even within the same family, every child grows up in a different environment. There are differences in the way the parents react to each child. Other events in children lives like illness, injuries, friends, and other individual experiences also become environmental influences. ಜನನೋತ್ತರ ಪರಿಸರ ವ್ಯಕ್ತಿಯ ಮೇಲೆ ಆನುವಂಶಿಕತೆ ಎಷ್ಟು ಪ್ರಭಾವ ಬೀರುತ್ತದೆಯೋ ಅಷ್ಟೇ ಪ್ರಭಾವವನ್ನು ಪರಿಸರ ಕೂಡ ಬೀರುತ್ತದೆ ಅಂತೇಳಿ ಹೇಳ್ತಾರೆ. ಜನನೋತ್ತರ ಪರಿಸರ ಎಂದರೆ ಕುಟುಂಬ, ಶಾಲೆ, ನೆರೆಹೊರೆ, ಆಹಾರ, ಗಾಳಿ, ಬೆಳಕು, ಜನ ಇತ್ಯಾದಿ. ಮಗು ಹುಟ್ಟಿದ ಮೇಲೆ ಮೊದಲು ತಾಯಿ, ನಂತರ ಕುಟುಂಬದ ಇತರ ಸದಸ್ಯರು, ಶಾಲೆ, ಸಮಾಜ ಇತ್ಯಾದಿ ಅನೇಕ ವ್ಯಕ್ತಿಗಳು ಹಾಗೂ ಅಂಶಗಳು ಮಗುವಿನ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆಗಳ ಮೇಲೆ ಪ್ರಭಾವವನ್ನ ಬೀರ್ತವೆ ಅಂತ ಹೇಳ್ತಾರೆ. ವ್ಯಕ್ತಿಯ ಕೆಲವು ಮೂಲಭೂತ ಅಂಶಗಳು ಹುಟ್ಟಿನಿಂದಲೇ ಬಂದರೂ ಸಹ ಪರಿಸರದ ಪ್ರಭಾವಕ್ಕೆ ಒಳಗಾಗಿ ಸಾಕಷ್ಟು ಮಾರ್ಪಾಟನ್ನ ಹೊಂದುತ್ತವೆ. ಆದ್ದರಿಂದ ಆನುವಂಶೀಯತೆ ಮತ್ತು ಪರಿಸರಗಳ ಸಂಬಂಧವನ್ನ ಒಂದು ವೃಕ್ಷದ ಬೀಜ ಹಾಗೂ ಬೆಳೆಯುವ ಪರಿಸರಕ್ಕೆ ಹೋಲಿಸಬಹುದು. ಬೀಜ ಆನುವಂಶೀಯತೆ ಇದ್ದಂತೆ ಬೀಜ ಉತ್ಕರ್ಷ ಗುಣ ಹೊಂದಿದ್ದು ಅದು ಬೆಳೆಯಲು ಬೇಕಾದ ಗೊಬ್ಬರ, ನೀರು, ಗಾಳಿ, ಬೆಳಕು ಹಾಗೂ ಸೂಕ್ತ ಮಣ್ಣು ಹಾಗೂ ಹವಾಗುಣ ಒದಗಿಸಿದಾಗ ಗಿಡ ಉತ್ಕೃಷ್ಟವಾಗಿ ಬೆಳೆದು ಒಳ್ಳೆಯ ಫಸಲು ನೀಡಬಹುದು. ಹಾಗೆಯೇ ಒಂದು ಮಗುವಿನಲ್ಲಿ ಆನುವಂಶೀಯ ಅಂಶಗಳು ಎಷ್ಟೇ ಉತ್ತಮವಾಗಿದ್ದರೂ ಕೂಡ ಆ ಅಂಶಗಳು ವಿಕಸನಗೊಳ್ಳುವ ಸೂಕ್ತ ಪರಿಸರ ದೊರೆತಾಗ ಮಾತ್ರ ಮಗುವಿನಲ್ಲಿ ಸೂಕ್ತವಾಗಿರುವ ಆನುವಂಶೀಯ ಗುಣಗಳು ಶ್ರೇಷ್ಠ ಗುಣಗಳ ವಿಕಸನ ಹೊಂದುತ್ತವೆ ಅಂತ ಹೇಳ್ತಾರೆ. ಒಂದು ವೇಳೆ ಹುಟ್ಟಿನಿಂದಲೇ ದೋಷಯುತ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿ ಎಷ್ಟೇ ಒಳ್ಳೆಯ ಪರಿಸರ ಒದಗಿಸಿದರೂ ಕೂಡ ಅವನು ಶ್ರೇಷ್ಠ ಗುಣಗಳ ಇರುವ ವ್ಯಕ್ತಿಯನ್ನಾಗಿ ಮಾರ್ಪಡಿಸುವುದು ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಆದ್ದರಿಂದ ಆನುವಂಶೀಯತೆ ಮತ್ತು ಪರಿಸರಗಳೆರಡೂ ವ್ಯಕ್ತಿಯ ವರ್ತನೆ ಮೇಲೆ ಸಮ ಪ್ರಮಾಣದ ಪ್ರಭಾವವನ್ನು ಬೀರ್ತವೆ ಅಂತ ಹೇಳ್ತಾರೆ. ಇಲ್ಲಿ ಯಾವ್ಯಾವ ಪ್ರಭಾವವನ್ನು ಬೀರ್ತವೆ ಅಂತಂದ್ರೆ ಮೊದಲನೇದಾಗಿ ಫ್ಯಾಮಿಲಿ, ಕುಟುಂಬ. ಹೋಮ್ ಅಂಡ್ ಪೇರೆಂಟ್ಸ್ ಆರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎ ಚೈಲ್ಡ್ಸ್ ಲೈಫ್. Supportive and loving or conflicting family atmosphere affect the behavior of the child outside the home. Mothers, fathers, grandparents and others in the family interact in a multitude of ways with infants, toddler, young children and adolescents. Parents' occupation, socio-economic status, family size, divorce and remarriage influences the development of child. Psychologists have found that happy and satisfying relationship within a family is associated with the ability to experience empathy, high self-esteem and interpersonal trust. ಇಲ್ಲಿ ಕುಟುಂಬ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತವೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇದು ಅತ್ಯಂತ ಪ್ರಮುಖವಾದಂತಹ ಪರಿಸರದಲ್ಲಿ ಅತ್ಯಂತ ಪ್ರಮುಖವಾದಂತಹ ಯಾವುದಪ್ಪ ಅಂತಂದ್ರೆ ಕುಟುಂಬ. ಅಂದ್ರೆ ಬೆಳೆಯುವಂತಹ
ಮಗುವಿನ ಮೇಲೆ ಅವರ ತಂದೆ, ತಾಯಿ, ಅವರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಹೀಗೆ ಇದರ ಜೊತೆಗೆ ತಂದೆ ತಾಯಿಯ ಉದ್ಯೋಗ ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಆಮೇಲೆ ಕುಟುಂಬದ ಗಾತ್ರ ಮತ್ತು ವಿಚ್ಛೇದನೆ, ಮರುಮದುವೆ, ಹೀಗೆ ಹಲವಾರು ಕಾರಣಗಳು ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂತೇಳಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಒಂದು ಸಿಬ್ಲಿಂಗ್ಸ್. Sibling relationships are important as the positive or negative feeling associated with sibling is likely to be expressed while interacting with peers and others. Sibling conflicts can even lead to insight in understanding social relationships. Constructive conflict helps children recognize each other's needs, wishes, and point of view. It helps them learn how to fight, disagree, and compromise within the context of a safe, stable relationship. Next one, peer group. ಅಂದ್ರೆ ಸಮವಯಸ್ಕರ ಗುಂಪು. ಇದನ್ನು ಕೂಡ ವ್ಯಕ್ತಿಯ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಸಮವಯಸ್ಕರ ಗುಂಪು. This forms naturally among children who live near one another or go to school together. Groups are usually all girls or all boys to begin with. The peer group's influences increase as a child grows older. By adolescence, peers exert a heavy influence on dress, tastes, and activities. Teenagers are found to spend endless hours with their special friends. Peer group is a good setting for understanding concepts like fairness, reciprocity, and cooperation. Peers learn to reinforce each other's values, beliefs, and behavior standards. ಇಲ್ಲಿ ಸಮವಯಸ್ಕರ ಗುಂಪು ಕೂಡ ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರ್ತದೆ ಅಂತ ಹೇಳಿ. ಇನ್ನ ಫ್ರೆಂಡ್ಶಿಪ್, ಗೆಳೆತನ. Early in childhood, children establish causal friendships with peers who share common interests. They tend to have mutual liking based on positive feelings. As children grow, close friendships get established. They start interacting with more varied situations. They disclose their personal secrets and experiences mutual emotional support. Close friendship is expressed through generosity, sensitivity, and honesty. They learn to enjoy and relax in the company of each other. ಇಲ್ಲಿ ಗೆಳೆತನ ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಅತ್ಯಂತ ಸನಿಹದ ಗೆಳೆತನ ಏನನ್ನ ಅಂದ್ರೆ ತನ್ನಲ್ಲಿರುವಂತಹ ಭಾವನಾತ್ಮಕ ಭಾವನೆಗಳನ್ನ ಹಂಚಿಕೊಳ್ಳಲಿಕ್ಕೆ ಮತ್ತು ಎಂಜಾಯ್ ಮಾಡಲಿಕ್ಕೆ ಅಂದ್ರೆ ಇದು ಸಹಾಯ ಮಾಡ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನ ನೆಕ್ಸ್ಟ್ ಸ್ಕೂಲ್. Children enter elementary school at the age of 6. They start with formal education and their lives change dramatically. The next 12 years, school-going children will spend 6 hours a day, 5 days a week, and 9 months in a year. So, school exerts a great influence on lives of children. Apart from classroom learning, they learn teamwork and pro-social behavior. School is a great instructor in cultural norms and values. Neatness, discipline, punctuality, competition, hard work, and material success. They learn the importance of leadership, decision making, and need for academic achievement. They develop high motivation to move up the ladder in their lives. ಶಾಲೆಯು ಕೂಡ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ
ಸಾಮಾನ್ಯವಾಗಿ 6ನೇ ವಯಸ್ಸಿಗೆ ನಾವು ಸ್ಕೂಲಿಗೆ ಸೇರ್ತೀವಿ. ಆದ್ರಿಂದ ಮುಂದೆ 12 ವರ್ಷಗಳವರೆಗೆ ನಾವು ಅಲ್ಲೇ ಇರ್ತೀವಿ. ಈ ಅವಧಿಯಲ್ಲಿ ಬಹಳಷ್ಟು ಸಮಯವನ್ನ ಅಂದ್ರೆ ಹೆಚ್ಚಿನ ಸಮಯವನ್ನ ಅರೌಂಡ್ 6 to 7 ಅವರ್ಸ್ ನಾವು ಸ್ಕೂಲಲ್ಲಿ ಕಳೆಯೋದ್ರಿಂದ ಅಲ್ಲಿರುವಂತಹ ಇಂಟರಾಕ್ಷನ್ ಬಿಟ್ವೀನ್ ಇಂಡಿವಿಜುವಲ್ಸ್ ಅಂದ್ರೆ ತಮ್ಮ ಮಿತ್ರರೊಂದಿಗೆ ಬೆರೆಯುವುದು ಮತ್ತು ಹೆಚ್ಚು ಹೆಚ್ಚು ಸಮಯವನ್ನು ಹೊರಗೆ ಕಳೆಯುವುದರಿಂದ ಏನಾದರೂ ಹೊಸದನ್ನು ಕಲಿತಾರೆ ಮತ್ತು ಡಿಸಿಪ್ಲಿನ್ ಯಾವ ರೀತಿಯಾಗಿರಬೇಕು, ಯಾವ ರೀತಿ ಸಮಯವನ್ನು ಪರಿಪಾಲನೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಆ ಕಾಂಪಿಟೇಷನ್ ಮಾಡಬೇಕಾದ್ರೆ ಹೇಗೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಕಲಿತಾ ಹೋಗ್ತೀವಿ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಒಂದು ಕಮ್ಯುನಿಟಿ constitutes a number of people living together in a definite area. ಅಂದ್ರೆ ನಾವು ವಾಸಿಸುವಂತಹ ಪರಿಸರ ಸಮುದಾಯ, ಆ ಸಮುದಾಯ ಇಲ್ಲಿ ಹಲವಾರು ಜನ ಒಂದು ಕಡೆ ಸೇರಿ ಇರುವಂತಹ ಜಗವನ್ನ ಏನಂತರ ಸಮುದಾಯ ಅಂತ ಕರೀತಾರೆ. ಇಟ್ ಇಸ್ ಆನ್ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ಕಮ್ಯುನಿಕೇಶನ್ ನೆಟ್ವರ್ಕ್. ಇದು ಒಂದು ವ್ಯವಸ್ಥಿತವಾದಂತಹ ನಾವು ಮಾತುಕತೆ ಮಾಡಲಿಕ್ಕೆ ಒಂದು ಇರುವಂತಹ ಆರ್ಗನೈಸೇಷನ್ ಅಂತ ಹೇಳಿ ಕರೀತಾರೆ. ಪೀಪಲ್ ಶೇರ್ ಕಾಮನ್ ಫೆಸಿಲಿಟೀಸ್ ಅಂಡ್ ಸರ್ವಿಸ್. ಸಾಮಾನ್ಯವಾಗಿ ಎಲ್ಲರಿಗೂ ದೊರೆಯುವಂತಹ ಅವಕಾಶಗಳು ಅಲ್ಲಿ ಎಲ್ಲರಿಗೂ ದೊರೆಯುತ್ತಾ ಇರ್ತವೆ ಅಂತ ಹೇಳಿ ಹೇಳ್ತಾರೆ. ದೇ ಪಾರ್ಟಿಸಿಪೇಟ್ ಇನ್ ಕಾಮನ್ ಸ್ಪಿರಿಚುವಲ್ ಲೈಫ್ ಅಂಡ್ ಹ್ಯಾವ್ ಕಾಮನ್ ಸೋಷಿಯಲ್ ಆಕ್ಟಿವಿಟೀಸ್. ಇಲ್ಲಿ ಸಾಮಾನ್ಯವಾದಂತಹ ಏನು ನೀವು ಕರೀತೀರಿ ಸ್ಪಿರಿಚುವಲ್ ಲೈಫ್ ಅಂದ್ರೆ ಸ್ಪಿರಿಚುವಲ್ ಲೈಫ್ ಮತ್ತು ಕಾಮನ್ ಸೋಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಸಾಮಾಜಿಕ ಕೆಲಸವನ್ನು ಸಾಮಾಜಿಕ ಚಟುವಟಿಕೆಗಳು ಯಾವ ಎಲ್ಲರೂ ಕೂಡಿ ಭಾಗವಹಿಸುವಂತಹ ಚಟುವಟಿಕೆಗಳಲ್ಲಿ ಇಲ್ಲಿ ಪಾಲ್ಗೊಳ್ತಾರೆ. ಪೀಪಲ್ ಲಿವಿಂಗ್ ಇನ್ ಆನ್ ಇಂಡಿಯನ್ ವಿಲೇಜ್ ಅಂಡ್ ಇಂಗ್ಲಿಷ್ ಪ್ಯಾರಿಶ್ ಆರ್ ಫ್ರೆಂಚ್ ಕಮ್ಯೂನ್ ಆರ್ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಕಮ್ಯುನಿಟಿ ಲಿವಿಂಗ್ ಅಂತ ಹೇಳಿ ಹೇಳ್ತಾರೆ. ಇಂಗ್ಲಿಷು, ಪಾರ್ಸಿ ಮತ್ತು ಫ್ರೆಂಚ್ ಇವು ಕಾಮನ್ ಕಮ್ಯೂನ್ ಏರಿಯಾ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಕಮ್ಯುನಿಟಿ ಲಿವಿಂಗ್ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದ್ರ ಜೊತೆಗೆ ನೇಬರ್ಹುಡ್ ಅಂದ್ರೆ ನೆರೆಹೊರೆಯೂ ಕೂಡ ಇಲ್ಲಿ ಪ್ರಭಾವವನ್ನ ವ್ಯಕ್ತಿಯ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ನೆರೆಹೊರೆ ದಿಸ್ ಕನ್ಸಿಸ್ಟ್ ಆಫ್ ಪೀಪಲ್ ಲಿವಿಂಗ್ ಆನ್ ಐದರ್ ಸೈಡ್ ಆಫ್ ಒನ್ಸ್ home. They tend to have a great influence on the social life of growing child. ನೋಡಿ, ಸಾಮಾಜಿಕ ಬೆಳವಣಿಗೆಯಲ್ಲಿ ಈ ನೆರೆಹೊರೆ ಅನ್ನುವಂಥದ್ದು ಅತ್ಯಂತ ಪರಿಣಾಮಕಾರಿಯಾದಂತಹ ಪ್ರಭಾವವನ್ನು ಬೀರ್ತದೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ರಿಲಿಜಿಯಸ್ ಬಿಲೀಫ್ಸ್, ಧಾರ್ಮಿಕ ನಂಬಿಕೆ ಅನ್ನೋದನ್ನ ಹೇಳ್ತಾರೆ. ರಿಲಿಜಿಯಸ್ನೆಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮೆನಿ ವೇಸ್. ಫಾರ್ ಎಕ್ಸಾಂಪಲ್, ಕಮ್ಯುನಿಟಿ ಔಟ್ರೀಚ್, ಇಂಡಿವಿಜುವಲ್ಸ್ ಹೂ ಆರ್ ಕಮಿಟೆಡ್ ಟು ಎ ಲೈಫ್ ಆಫ್ faith report a sense of well-being, live long and happy lives. This is because religious beliefs lead them to adopt healthier lifestyles, provide them with social support and offer them a sense of meaning and purpose in life. ಧಾರ್ಮಿಕ ನಂಬಿಕೆಗಳನ್ನು ಕೂಡ ಅಷ್ಟೇ ಪ್ರಭಾವವನ್ನು ಬೀರ್ತವೆ. ಅಂದ್ರೆ ನಮ್ಮ ಧರ್ಮ ಅಥವಾ ನಮ್ಮ ಜಾತಿಗೆ ಸಂಬಂಧಪಟ್ಟಂತಹ ತನ್ನದೇ ಆದಂತಹ ನಂಬಿಕೆಗಳಿರ್ತವೆ. ಅವುಗಳು ಕೂಡ ವ್ಯಕ್ತಿಯ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂತ ಹೇಳಿ ಹೇಳ್ತಾರೆ. ಇದಿಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನ ಮುಂದಿನ ಪಾರ್ಟ್ ಬಿ, ನರ್ವಸ್ ಸಿಸ್ಟಮ್ ಅಂಡ್ ಗ್ಲ್ಯಾಂಡ್ಸ್ ಅನ್ನುವಂಥದ್ದು ಪದ್ಧತಿ, ನರಮಂಡಲ ಮತ್ತು ಗ್ರಂಥಿಗಳು ಅಂತ ಹೇಳಿ ಇದನ್ನ ಮುಂದಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.